ಮಳವಳ್ಳಿ ತಾಲೂಕಿನ ಅಂತರಳ್ಳಿ ವಸತಿ ಶಾಲೆಗೆ ಕಾಂಪೌಂಡ್ ಹಾಗೂ ವಸತಿ ಗೃಹ ಜೊತೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿರವರು ಶಂಕುಸ್ಥಾಪನೆ ಮಾಡಿದರು. ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಮೇವು ಕತ್ತರಿಸುವ ಯಂತ್ರ, ಕಾರ್ಮಿಕ ಇಲಾಖೆ ವತಿಯಿಂದ ಎಲೆಕ್ಟ್ರಿಷಿಯನ್ ಕಿಟ್ ವಿತರಣೆ ಮಾಡಲಾಯಿತು. ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ, ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಸಲಕರಣೆಗಳನ್ನು ವಿತರಣೆ ಮಾಡುತ್ತಿದ್ದು, ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬಿಜಿಪುರ ನಾನು ಬಿಜಿಪುರ ಕ್ಯಾತಾಗೋಡನ್ ದೊಡ್ಡಿ ಮಳವಳ್ಳಿ ಗುರುಗಳ ಅಂತರಳ್ಳಿಯ ಶಾಲೆ ಅಲ್ಲಿ ಕ್ವಾರ್ಟರ್ಸ್ ಮತ್ತು ಕಾಂಪೌಂಡ್ಗಾಗಿ ಹೆಚ್ಚುವರಿ ಅನುದಾನ 9,90,00,000 ಬಿಡುಗಡೆ ಮಾಡಿಸಿ ಆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಇವತ್ತು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಂತರಳ್ಳಿಯಲ್ಲಿ ಒಂದು ಆರೋಗ್ಯ ಶುಶ್ರೂಷಾ ಕೇಂದ್ರ ಒಂದು 65 ಲಕ್ಷ ರೂಪಾಯಿನ ಒಂದು ಕಟ್ಟಡ ಕಾಮಗಾರಿ ಕೂಡ ಈಗ ಇಲ್ಲಿ ತಾಲೂಕು ಪಂಚಾಯತಿಯಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ತಮ್ಮ ದನ ಕರುಗಳಿಗೆ ಮೇವನ್ನು ಕತ್ತರಿಸತಕ್ಕಂಥ ಯಂತ್ರ ಸುಮಾರು 133 ಯಂತ್ರಗಳನ್ನು ಇವತ್ತು ಬಂದಿದೆ. ಒಂದೊಂದು ರೈತನಿಗೂ 30,000 ರೂಪಾಯಿ ಅವರ ಅಕೌಂಟ್ಗೆ ಹಣನ ಜಮೆ ಮಾಡ್ತಾರೆ. ಹೆಚ್ಚುವರಿಯಾಗಿ ಬರೀ 6,000 ಅವ್ರು ಹಾಕ್ಕೊಂಡು ಈ ಯಂತ್ರವನ್ನು ಖರೀದಿಸ್ತಕ್ಕಂಥ ಜವಾಬ್ದಾರಿ. ಈ ಜಾಗದಲ್ಲಿ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇದು ಸುಮಾರು 66 ಮೇಷಿನ್ ಕಿಟ್ಗಳನ್ನ ಮತ್ತು ಈ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಕ್ಕಂಥ ಆ ಕೆಲಸ ಮಾಡ್ತಕ್ಕಂಥ ನಮ್ಮ 50 ಒಟ್ಟು 110 ಜನಕ್ಕೆ 111 ಜನಕ್ಕೆ ಈ ಕಿಟ್ಗಳನ್ನು ಕೂಡ ವಿತರಣೆ ಮಾಡಿದ್ದೇವೆ. ಆ ಕಿಟ್ಗಳಿಗೆ 5,88,000 ಮತ್ತು ಮೇವು ಕತ್ತರಿಸತಕ್ಕಂಥ ಯಂತ್ರಕ್ಕೆ 39,90,000. ಒಟ್ಟು ಇವತ್ತು ಸುಮಾರು 11 ಕೋಟಿ ಇಲ್ಲದನ್ನ ಕಾಮಗಾರಿಗಳು ಮತ್ತು ಸವಲತ್ತುಗಳ ವಿತರಣೆಯನ್ನು ಇವತ್ತು ವಿದ್ಯುಕ್ತವಾಗಿ ಸರ್ಕಾರದ ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನು ಸಮರ್ಪಣೆ ಮಾಡುವುದು. ಅಸಂಘಟಿತ ಕಾರ್ಮಿಕರು ಈಗ ನೋಂದಾಯಿಸಲ್ಪಟ್ಟಿರ್ತಕ್ಕಂಥವರು 6,045 ಜನ ಮಾಡಿದ್ದಾರೆ. ಈಗ ಸರ್ಕಾರ ಹೊಸದಾಗಿ ಈ ಅಸಂಘಟಿತ ಕಾರ್ಮಿಕರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಸವಲತ್ತುಗಳು ಈ ಬಜೆಟ್ ತಂತ್ರ ಪ್ರಕಟ ಆಗುವಂಥದ್ದಿದೆ. ಈ ಅಸಂಘಟಿತ ಕಾರ್ಮಿಕರ ಬದುಕಿನಲ್ಲಿ ಒಂದು ಹೊಸ ಆಶಾಕಿರಣವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇರೋದನ್ನು ಈ
ಸಂದರ್ಭದಿಂದ ಅಸಂಘಟಿತ ಕಾರ್ಮಿಕರು ಸಾಕಷ್ಟು ಜನ ಮುಂದೆ ತಾವು ಇದರಲ್ಲಿ ಭಾಗಿಯಾಗಬೇಕು, ಸದಸ್ಯತ್ವ ನೋಂದಣಿಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನನ್ನ ಕ್ಷೇತ್ರದ ಅಸಂಘಟಿತ ಕಾರ್ಮಿಕ ಬಂಧುಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.